ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನನ್ನ ಹತ್ರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮಂಗಳವಾರದ ವ್ಲಾಗು. ನಾನು ಮಂಗಳವಾರ ಬೆಳಗ್ಗೆ ಇವಾಗ ನಂದು ಸ್ವಲ್ಪ ರೂಟೀನ್ ಚೇಂಜ್ ಆಗಿದೆ. ನಾನು ಮುಂಚೆ ಎಲ್ಲ ಈವ್ನಿಂಗು ಯೋಗ ಕ್ಲಾಸ್ಗೆ ಹೋಗ್ತಾಯಿದ್ದೆ. 5:30 to 6:30 ಹೋಗ್ತಾಯಿದ್ದೆ. ಇವಾಗ ಮಾರ್ನಿಂಗ್ ಹೋಗ್ತಾಯಿದ್ದೀನಿ. ಮಾರ್ನಿಂಗು 5:45 to 7:10 ಹೋಗ್ತೀನಿ. ಈವ್ನಿಂಗು ಸೆಟ್ ಆಗ್ತಾ ಇರಲಿಲ್ಲ ನನಗೆ. ನನ್ನ ಮಗಳೂ 5:30ಗೆ ಟ್ಯೂಷನ್ಗೆ ಬಿಡಬೇಕು. ನನ್ನ ಮಗ 5 o'clock ಹೋಗ್ತಾನೆ. ಇಬ್ಬರೂ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತು ಯೋಗ ಕ್ಲಾಸನ್ನು 5:30ಗೆ ಇತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇವಾಗ ಬೆಳಗ್ಗೆ ಹೋಗೋಕ್ಕೆ ಶುರು ಮಾಡಿದ್ದೀನಿ. ಬೆಳಗ್ಗೆ ಹೋಗೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ. ಬೆಳಗ್ಗೆನೇ ನಮ್ಮ ನಾರ್ಮಲಾಗಿ ಯಾವಾಗೂ ಬೆಳಗ್ಗೆ 5:30ಗೆ ಎದ್ದೇಳ್ತಾ ಇದ್ವಿ. ಒಂದು 10 ನಿಮಿಷ ಮುಂಚೆ ಬೇಗ ಎದ್ದು ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕಿಬಿಟ್ಟು ಮುಖ ತೊಳ್ಕೊಂಡು ಹೋಗ್ತೀನಿ. ಮತ್ತು ಇವತ್ತು ಬೇಗ ಬಂದೆ ನಾನು. ನನ್ನ ಮಗ ಎದ್ದು ಓದ್ಕೋತಾ ಇದ್ದ. ನಾನು ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ನೀರು ಇಟ್ಕೊಂಡೆ. ಯೋಗ ಕ್ಲಾಸ್ಗೆ ನೀರು ಕುಡಿದು ಹೋಗಲ್ಲ, ಒಂದು ಬಾಟಲಲ್ಲಿ ತೊಗೊಂಡು ಹೋಗ್ತೀನಿ, ಅದೇ ನೀರು ಕುಡ್ಕೊತೀನಿ. ಇವಾಗ ಒಂದು ಬಿಸಿನೀರು, ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ಇಟ್ಕೊಂಡೆ. ಬಾಗಿಲು ತೊಳೆದೆಲ್ಲ ಹೋಗಿದ್ದೆ. ಇವಾಗ ಟೈಮ್ 7:05 ಆಗಿತ್ತು. ನನ್ನ ಮಗಳಿನ್ನ ಮಲಗಿತ್ತು. ಇನ್ನು ಬಂದರೆ ತಿಂಡಿ ಮಾಡೋದೊಂದು ಟೆನ್ಷನ್ನು, ಏನು ಮಾಡೋದು ಅಂತ. ಇವಾಗ ನಾನು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ನಾನು ಇವಾಗ ಒಂದು ಲೋಟ ನೀರು ಕುಡಿದ್ಬಿಟ್ಟು ನನ್ನ ಮಗ ಓದ್ಕೋತಾ ಇದ್ದ. ಅವನು 5:15ಗೆ ಎಬ್ಬಿಸ್ಬಿಟ್ಟು ಹೋಗಿದ್ದೆ. ಅವನು ಎದ್ದು ಓದ್ತಾ ಇದ್ದ. ಇನ್ನು ನಾನು ತಿಂಡಿ ಮಾಡ್ತಾಯಿದ್ದೀನಿ. ನಾನಿವಾಗ ಕ್ಯಾರೆಟ್ ರೈಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅನ್ನ ಆರಕ್ಕೆ ಇಟ್ಟಿದ್ದೆ. ಅನ್ನ ವಿಸಿಲ್ ಕೂಗಿಸ್ಕೊಂಡು ಇವಾಗ ಕ್ಯಾರೆಟ್ ರೈಸ್ಗೆ ಜೀರಿಗೆ, ಸಾಸಿವೆ, ಈರುಳ್ಳಿ, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ಈ ಪುಳಿಯೋಗರೆ, ಚಿತ್ರಾನ್ನ ಎಲ್ಲ ತಿಂದು ಬೋರಾಗಿರುತ್ತಲ್ಲ, ಈ ಥರ ರೈಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ ಹಾಕಿದೆ. ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಇದಕ್ಕೇ ಪನ್ನೀರು ಹಾಕ್ಕೋಬೋದು, ಗೋಬಿನೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಏನು ಬೇಕಾದರೂ ಹಾಕ್ಕೋಬೋದು. ಅಂದರೆ ಟೇಸ್ಟ್ ಎಲ್ಲ ಚೆನ್ನಾಗೇ ಇರುತ್ತೆ. ಅನ್ನ ಆರಿಸಿಟ್ಟಿದ್ನಲ್ಲ, ಅನ್ನ ಹಾಕಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಕ್ಯಾರೆಟ್ ರೈಸ್ ರೆಡಿ ಮಾಡಿದೆ. ಬಾಕ್ಸಿಗಷ್ಟೇ ಕ್ಯಾರೆಟ್ ರೈಸ್ ಮಾಡಿದೆ. ತಿನ್ನೋಕ್ಕೆ ಚಪಾತಿ ಮಾಡಿಕೊಟ್ಟಿದ್ದೆ, ತಿಂದರು. ಇವಾಗ ನಾನು ಮೊಟ್ಟೆ ಆಮ್ಲೆಟ್ ಹಾಕ್ತಾಯಿದ್ದೀನಿ. ನಾನು ಡೈಲಿ ಮೊಟ್ಟೆ ಕೊಡ್ತೀನಿ ಒಂದೊಂದು. ಬೆಳಗ್ಗೆನಾದ್ರು ತಿಂತಾರೆ, ಇಲ್ಲ ಸಂಜೆ ಟೈಮ್ ಆದರೂ ತಿಂತಾರೆ. ಅದು ನಾಟಿ ಮೊಟ್ಟೆ. ಇವಾಗ ಅದು ಆಮ್ಲೆಟ್ ಹಾಕೋಣ ಅಂತ ಹಾಕ್ಕೊಡ್ತಾಯಿದ್ದೀನಿ. ಬಾಯ್ಲ್ ಮಾಡು ಕೊಡ್ತೀನಿ. ಸ್ಕೂಲಿಂದ ಬಂದಾಗ ಆದರೆ ಬಾಯ್ಲ್ ಆದರೆ ಬಂದು ತಿಂತಾರೆ. ಇವಾಗ ಒಂದೊಂದು ಮೊಟ್ಟೆ ಆಮ್ಲೆಟ್ ಹಾಕಿ ಅದನ್ನು ಬಾಕ್ಸಿಗೆ ಕಟ್ತೀನಿ. ನಾನು ಬೆಳಗ್ಗೆ ಹೋಗೋದ್ರಿಂದ ಯೋಗ ಕ್ಲಾಸ್ಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ. ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ, ಸಂಜೆ ಹೋಗ್ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆಲಿ ಮನೆ ಕೆಲಸ, ಮಕ್ಳನ್ನ ಸ್ಕೂಲಿಗೆ ಬಿಡು, ಕರ್ಕೊಂಡು ಬಾ, ಮತ್ತು ಟ್ಯೂಷನ್ಗೆ ಬಿಡು, ಟೆನ್ಷನ್ ಆಗ್ತಾಯಿತ್ತು. ಮತ್ತು ಯೋಗ ಕ್ಲಾಸಿಗೆ ಬೇರೆ ಹೋಗ್ಬೇಕಪ್ಪ, ಬಾಡಿ ಪೇಯ್ನ್ ಅನಿಸುತ್ತೆ ಅಂತ ಒಂಥರ ಒಂದು 15 ದಿವಸ ಹೋದರೆ ಹೋಗ್ತಾನೆ ಇರಲಿಲ್ಲ. ಆದರೆ ಇವಾಗ ಹಂಗಲ್ಲ. ಇವಾಗ ಆರಾಮಾಗಿ ಬೆಳಗ್ಗೆ ಎದ್ದು ಅದು ನನ್ನ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಸರಿ, ಮೈಂಡು ಹೋಗೋಣ ಅಂತಲೇ ಇರುತ್ತೆ. ಹೋಗ್ಬಿಡ್ತೀನಿ, ಏನಾದರೂ ಆಗಲಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಆದರೂ ಮಾಡ್ಕೊಂಬರೋಣ ಅಂತ ಹೊರಟೋಗ್ತೀನಿ. ಇವಾಗ ಒಂಥರ ಮೈಂಡ್ ಚೆನ್ನಾಗಿ ಅನಿಸುತ್ತೆ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ರೆಸ್ಟ್ ಮಾಡ್ತೀನಿ. ಇನ್ನು ಸಂಜೆ ಮಕ್ಕಳು ಕರ್ಕೊಂಬರಕ್ಕೆ ಹೋಗೋವರೆಗೂ ಫುಲ್ ರೆಸ್ಟ್ ಮಾಡಿಬಿಡ್ತೀನಿ. ಒಂಥರ ಚೆನ್ನಾಗಿ ಅನಿಸುತ್ತೆ. ಇನ್ನು ಮಕ್ಕಳಿಗೆ ಎಲ್ಲ ಬಾಕ್ಸ್ ಕಟ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು ಕಟ್ಟಿರ್ತೀನಿ ಅಷ್ಟೇ. ಯಾವತ್ತೋ ಒಂದೊಂದು ದಿವಸ ಖಾಲಿ ಮಾಡ್ಕೊಂಬರ್ತಾರೆ, ಒಂದೊಂದು ದಿವಸ ಹಂಗೆ ತಂದಿರ್ತಾರೆ. ನಾನು ಒಟ್ನಲ್ಲಿ ಬಿಡೋಲ್ಲ, ಕಟ್ಟಿರ್ತೀನಿ ಡೈಲಿ. ಅವ್ರು ತಿಂತಾರ, ನಾನು ಬಿಡ್ತೀನಿ. ನಾನು ಹಠ ಮೇಲಾದರೂ ಕಟ್ಟಿರ್ತೀನಿ. ಅವರು ಒಂದೊಂದು ದಿನ ತಿನ್ಕೊಂಬಂದಿರ್ತಾರೆ, ಒಂದೊಂದು ದಿನ ಹಂಗೆ ವಾಪಸ್ ತಂದಿರ್ತಾರೆ. ನಾನು ತಿನ್ನೋಕ್ಕೆ 2 ಚಪಾತಿ ಮಾಡಿಕೊಟ್ಟೆ. ತಿಂದ್ಬಿಟ್ಟು ಇವಾಗ ರೈಸು ಕಟ್ಟಿ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬರ್ತಾರೆ. ಇವತ್ತು ನಮ್ಮ ಮನೆಯವ್ರು ಬೇರೆ ಲೇಟ್ ಬರ್ತೀನಿ ನಾನು ಅಂತ ಹೇಳಿದರು. ಇನ್ನು ಮಕ್ಕಳನ್ನು ನಾನೇ ಬಿಡೋಕ್ಕೆ ಹೋಗಬೇಕು. ನನ್ನ ಮಗಳಿಗೆ ಸ್ವಲ್ಪ ಬಿಸಿನೀರು ಕೊಡ್ತೀನಿ. ಅವಳಿಗೆ ತುಂಬ ದಿನ ನಾವು ಬಿಸಿನೀರೇ ಕುಡಿಸೋದು. ಅವಾಗಿಂದನೂ ಫಸ್ಟಿಂದ ಚಿಕ್ಕ ಮಗು ಇರುವಾಗಿಂದ ನಾನು ಬಿಸಿನೀರೇ ಅವಳಿಗೆ ಕುಡಿಸೋದು. ಇವಾಗೇ ಸ್ವಲ್ಪ ಬಿಡಿಸಿದ್ವಿ. ಅವಳು ಎಲ್ಲ
ನೀರಿಗೂ ಸೆಟ್ ಆಗಲಿ ಅಂತ. ಅವಳಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ. ಏನಾದರೂ ಸ್ವಲ್ಪ ಡಸ್ಟ್ ಆದ್ರೂ ಸರಿ ಸ್ಮೆಲ್ಲು ಇದಕ್ಕೆ ಬೇಗ ಅವಳಿಗೆ ಶೀತ ಕೆಮ್ಮಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀರಷ್ಟೇ, ತಣ್ಣೀರು ಕುಡಿಸೋದೇ ಇಲ್ಲ, ಬಿಸಿ ನೀರೇ ಯಾವಾಗೂ ಅಷ್ಟೇ. ಎಲ್ಲಿಗೆ ಹೋದ್ರೂ ಬಿಸಿನೀರೇ ತೊಗೊಂಡೋಗಿರ್ತೀನಿ. ಇನ್ನು ಅವ್ಳಿಗೂ ರಾಗಿ ಗಂಜಿ ಮತ್ತು ರೈಸ್ ಕೊಟ್ಟೆ. ಮತ್ತು ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸ್ಬೇಕು ಅವಳಿಗೆ ಬೆಳಗ್ಗೆ ಹೊತ್ತು. ಅವಳಿಗೆ ತಿನ್ನಿಸಿ ನನ್ನ ಮಗನಿಗೂ ಹಾಕ್ಕೊಟ್ಟೆ. ನೋಡಿ ಇಷ್ಟೇ ಇರೋದಿನ್ನು ಸ್ವಲ್ಪನೇ ಮಾಡಿರ್ತೀನಿ ನಾನು. ಬಾಕ್ಸ್ಗೂ ಅಷ್ಟೇ ಸ್ವಲ್ಪನೇ ಕಟ್ತೀನಿ, ಹೆವಿಯಾಗಿ ಏನು ಕಟ್ಟಲ್ಲ. ಮತ್ತು ಸಂಜೆ ಬಂದು ಅವ್ರಿಗೇನಾದರೂ ಹಶ್ವಿದ್ರೆ ಊಟ ಮಾಡ್ತಾರೆ, ಇಲ್ಲ ಸ್ನ್ಯಾಕ್ಸ್ ಏನಾದರೂ ತಿನ್ಕೋತಾರೆ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ನಾನು ಬಂದೆ ವಾಪಸ್ಸು. ನಾನು ಮೀಶೋಯಿಂದ ಒಂದು 2 ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ತುಂಬ ಯೂಸ್ಫುಲ್ ಅನಿಸಿತು. ಚೆನ್ನಾಗಿದ್ದಾವೆ. ಜೂಟಲ್ಲಿ ಮಾಡಿರೋದು ಚೆನ್ನಾಗಿದ್ದಾವೆ. ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಈ ಥರ ಯೂಸ್ ಮಾಡ್ಬೋದು ಅನಿಸ್ತು ನನಗೆ. ಈ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕಿಟ್ಕೋಬೋದು, ಇಲ್ಲ ಮೇಕಪ್ ಐಟಮ್ಸ್ ಹಾಕಿಟ್ಕೋಬೋದು ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ, ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಸೆಟ್ ಮಾಡ್ಬೋದು. ಚೆನ್ನಾಗಿದ್ದಾವೆ. 170 ರುಪೀಸ್ಗೆ ವರ್ತ್ ಅನಿಸ್ತು. ಏನು ಗೊತ್ತಾ, ಈ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಈಗ ಪ್ಲಾಸ್ಟಿಕ್ಕೂ 100 ರೂಪಾಯಿ ಇಲ್ಲದೆ ಯಾವುದೂ ಬರೋಲ್ಲ. ಇನ್ನು 70 ರುಪೀಸ್ ಹಾಕಿದ್ರೆ ಈ ಥರದ್ದು 3 ಸೆಟ್ ಬರುತ್ತೆ. ಚೆನ್ನಾಗಿದೆ. ಎಲ್ಲ ತರಕಾರಿಗಳನ್ನೂ ಇಟ್ಕೋಬೋದು, ಮೆಸ್ಸಿ ಆಗೋಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಪ್ಲಾಸ್ಟಿಕ್ಕು ಅಲ್ಲ ಅಂದ್ಬಿಟ್ಟು ಈ ಥರದ್ದೊಂದು ತರಿಸ್ಕೊಂಡಿದ್ದೆ ನಾನು. ಚೆನ್ನಾಗಿತ್ತು. ಮತ್ತು ಇನ್ನೊಂದು ಫ್ರೂಟ್ಸ್ ಬಾಸ್ಕೆಟ್ ತರಿಸ್ಕೊಂಡಿದ್ದೆ. ನಮ್ಮನೇಲಿ ತುಂಬ ಸೊಳ್ಳೆ ನೋಡಿ, ಈರುಳ್ಳಿ ಪುಟ್ಟಿಗೆ ಈ ಥರ ಜೋಡಿಸ್ಕೋಬೋದು ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ತರಕಾರಿ ಫ್ರೂಟ್ಸ್ ಬುಟ್ಟಿ ತರಿಸ್ಕೊಂಡಿದ್ದೆ. ಇದು ಚೆನ್ನಾಗಿ ಕ್ವಾಂಟಿಟಿ ಎಲ್ಲ ಜಾಸ್ತಿ ಹಿಡಿಸುತ್ತೆ. ಆದರೆ ಇದರಲ್ಲಿ ನನಗೆ ಸಣ್ಣ ಸೊಳ್ಳೆ ಬರುತ್ತೆ ಅಂತ ನಾನು ತರಿಸ್ಕೊಂಡಿದ್ದೆ. ಆದರೆ ಇದರಲ್ಲೂ ಸೊಳ್ಳೆ ತುಂಬ ಬರುತ್ತೆ. ಸಣ್ಣ ಹೋಲ್ ಇದೆಯಲ್ಲ, ಅದರಿಂದ ಸೊಳ್ಳೆ ಬರುತ್ತೆ. ಇದನ್ನು 475 ಎಷ್ಟೋ ಕೊಟ್ಟಿದ್ದೆ. ಜಾಸ್ತಿ ಹಣ್ಣುಗಳೆಲ್ಲ ಇಡಿಸುತ್ತೆ, ಆದರೆ ಸೊಳ್ಳೆಗೋಸ್ಕರನೇ ನಾನು ತರಿಸ್ಕೊಂಡಿದ್ದು. ಆದರೆ ಸೊಳ್ಳೆ ಮಾತ್ರ ಹೋಗೋದೇ ಇಲ್ಲ, ಅದ್ರ ಒಳಗಡೆ ಇದ್ದೇ ಇರ್ತವೆ. Thank you for watching and please subscribe to my Mama channel. Bye friends. Thank you.